ಹಾಯ್ ಫ್ರೆಂಡ್ಸ್, ಇವತ್ತು ಲಿಪ್ ಕೇರ್ ರೂಟೀನ್ ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಲಿಪ್ಸು ಡಾರ್ಕ್ ಆಗಿರೋದು, ಇಲ್ಲ ಸ್ವಲ್ಪ ಮಾಯ್ಶ್ಚರೈಸರ್ ಕಡಿಮೆ ಇರೋದು, ಈ ಥರ ಫೀಲ್ ಆಗ್ತಿರುತ್ತೆ. ಸೊ ಇದನ್ನ ಯಾವ ಥರ ಮೇಂಟೈನ್ ಮಾಡಬೇಕು, ಪಿಂಕ್ ಲಿಪ್ಸ್ ಆಗೋಕ್ಕೆ ಏನಾದರೂ ಒಂದು ಸಿಂಪಲ್ ಟಿಪ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಿರೋರು ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಮೊದಲಿಗೆ ಲಿಪ್ಸು ಮಾಯ್ಶ್ಚರೈಸ್ ಆಗಿರಬೇಕು ಯಾವಾಗಲೂ ಅಂತಂದರೆ, ನಾವು ನೈಟ್ ಟೈಮ್ ಮಲಗೋಕ್ಕೂ ಮೊದಲು ಒಂದು 2 ಡ್ರಾಪ್ಸ್ ಆಫ್ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆನ ನೀಟಾಗಿ ಮಸಾಜ್ ಮಾಡಿ ಓವರ್ ನೈಟ್ ಬಿಡಬೇಕು. ಇದು ಡೀಪ್ ಮಾಯ್ಶ್ಚರೈಸರ್ ಆಗಿ ಲಿಪ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಫ್ರೆಶ್ ಆಲೋವೆರಾ ಜೆಲ್. ಇದನ್ನು ಒಂದು 15 to 20 ಮಿನಿಟ್ಸ್ ನೀವು ನಿಮ್ಮ ಲಿಪ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ಅದನ್ನು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟು ವಾಶ್ ಮಾಡಿ ನಂತರ ಯಾವುದಾದ್ರು ಲಿಪ್ ಬಾಮ್ ಯೂಸ್ ಮಾಡೋದಿದ್ರೆ ಮಾಡಿ. ಇದು ಲಿಪ್ ಹೈಡ್ರೇಟ್ ಆಗಿರೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಲಿಪ್ಸ್ ಲುಕ್ಕು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ತುಪ್ಪ. ಇದನ್ನು ನೀವು ಏನಕ್ಕೆ ಯೂಸ್ ಮಾಡಬೇಕು ಅಂದರೆ, ಇದು ಡೀಪ್ ಪ್ರೊಟೆಕ್ಷನ್ ಆಗಿ ನಿಮ್ಮ ಲಿಪ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಒಂದು 2 ಡ್ರಾಪ್ಸ್ ಆಫ್ ತುಪ್ಪನ ತಗೊಂಡು ನೀಟಾಗಿ ಅಕಸ್ಮಾತ್ ಏನಂದ್ರೆ ಬೆಸ್ಟ್ ಏನಂದರೆ, ಯಾರಿಗಾದ್ರೂ ಒಡ್ಕೊಂಡಿದ್ರೆ ಲಿಪ್ಸು ಇಲ್ಲ ಬಿರುಕ್ಬಿಟ್ಟಿರುತ್ತೆ, ಆ ಥರ ಆದಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೀಟಾಗಿ ಮಸಾಜ್ ಮಾಡಿ ಓವರ್ ನೈಟ್ ಬಿಟ್ಟರೆ ಬೆಸ್ಟ್ ರಿಸಲ್ಟ್ ಕೂಡ ಸಿಗುತ್ತೆ ಇದರಿಂದ. ನೆಕ್ಸ್ಟ್ ಬಂದು ಬ್ರೌನ್ ಶುಗರ್ ಮತ್ತು ಜೇನುತುಪ್ಪನ ನೀಟಾಗಿ ಅದೊಂದು ಟೇಬಲ್ ಸ್ಪೂನ್ ಇದೊಂದು ಟೇಬಲ್ ಸ್ಪೂನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಆ ಮಿಕ್ಸ್ ಮಾಡಿರುವಂಥ ಏನು ಪೇಸ್ಟ್ ಇರುತ್ತೋ ಅದನ್ನು ಒಂದು 2 to 3 ಮಿನಿಟ್ಸ್ ನಿಮ್ಮ ಲಿಪ್ಸ್ಗೆ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಿ. ಆ ಸ್ಕ್ರಬ್ ಮಾಡ್ತಾ ಹೋದಂಗೆ ನಿಮ್ಮ ಲಿಪ್ಪಲ್ಲಿರುವಂಥ ಡೆಡ್ ಸೆಲ್ಸ್ ಆಗ್ಬೋದು, ಮತ್ತು ಏನಾದರೂ ಒಡ್ಕೊಂಡಿರೋ ಚರ್ಮ ಬಿಟ್ಟಿರುತ್ತಲ್ಲ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ. ಮತ್ತು ಲಿಪ್ಪು ಕೂಡ ಪಿಂಕಿಶ್ ಥರ ಕಾಣುತ್ತೆ. ನೆಕ್ಸ್ಟ್ ಬಂದು ಬೀಟ್ರೆಡ್ ಜ್ಯೂಸ್. ಇದು ನ್ಯಾಚುರಲ್ ಪಿಂಕ್ ಕಲರ್ನ ಕೊಡುತ್ತೆ ನಿಮ್ಮ ಲಿಪ್ಸ್ಗೆ. ಬೀಟ್ರೆಡ್ ಪೀಸಸ್ ಆಗ್ಬೋದು ಅಥವಾ ಜ್ಯೂಸ್ನಾದರೂ ಮಾಡಿಕೊಂಡು ನೀಟಾಗಿ ಅದನ್ನು ನಿಮ್ಮ ಲಿಪ್ಗೆ ಹಚ್ಚಿದ್ರೆ ಅದು ಪಿಂಕಿಶ್ ಆಗೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಲಿಪ್ಸ್ಗೆ. ಮತ್ತು ಲಿಪ್ಸಲ್ಲಿ ಡೆಡ್ ಸೆಲ್ಸ್ನ ರಿಮೂವ್ ಮಾಡೋಕ್ಕೆ ಒಂದು ಸಿಂಪಲ್ ಟಿಪ್ಸ್ ಅಂದರೆ, ಸಾಫ್ಟು ಟೂತ್ ಬ್ರಷ್ ಬರುತ್ತಲ್ಲ, ಆ ಬ್ರಷಲ್ಲಿ ಲಿಪ್ಸ್ನ ಸ್ಮೂತಾಗಿ ಸ್ವಲ್ಪ ಬ್ರಷ್ ಮಾಡಿ, ಆಗ ಆ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಬ್ರಷ್ ಅಂದರೆ ತುಂಬ ಇರುತ್ತೆ ಅದನ್ನು ಯೂಸ್ ಮಾಡಬೇಡಿ, ಸಾಫ್ಟ್ ಬ್ರಷಸ್ಸೇ ಬರುತ್ತೆ, ಅದರಲ್ಲಿ ನೀಟಾಗಿ ಬ್ರಷ್ ಮಾಡ್ಕೊಳ್ಳಿ. ಹಾಗೆ ನ್ಯಾಚುರಲ್ ಪಿಂಕ್ ಲಿಪ್ಸ್ಗೆ ರೋಸ್ದು ಪೆಟಲ್ಸ್ ಇರುತ್ತಲ್ಲ, ಆ ಪೆಟಲ್ಸ್ನ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಆ ಪೇಸ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಲಿಪ್ಗೆ ಲಿಪ್ ಮಾಸ್ಕ್ ಥರ ಯೂಸ್ ಮಾಡಿದ್ರೆ ಒಂದು 15 to 20 ಮಿನಿಟ್ಸ್ ಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ತುಂಬಾ ನ್ಯಾಚುರಲ್ ಪಿಂಕ್ ಬರುತ್ತೆ. ಮತ್ತು ಇದೆಲ್ಲದಕ್ಕಿಂತ ಬೆಸ್ಟ್ ಅಂತಂದರೆ, ನಾವು ತುಂಬ ಹೈಡ್ರೇಟಾಗಿ ಇರುವುದು. ನಮ್ಮ ಲಿಪ್ಸು ತುಂಬ ತೇವಾಂಶ ಮಾಯ್ಶ್ಚರೈಸರ್ ಆಗಿ ಇರಬೇಕು ಅಂದರೆ ನಾವು ಡೈಲಿ ಬಾಡಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಕನ್ಸ್ಯೂಮ್ ಮಾಡಲೇಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು. ಹಾಗೆ ತುಂಬ ಎಲ್ಲರಿಗೂ ಗೊತ್ತಿರೋಂಗೆ ಈಗೆಲ್ಲ ಸ್ಮೋಕ್ ತುಂಬಾ ಮಾಡ್ತಾರೆ. ಸ್ಮೋಕ್ ಮಾಡಿದ್ರೂ ಕೂಡ ಲಿಪ್ಸ್ ಮೇಲೆ ಅದು ಹೊಗೆ ಏನಿರುತ್ತೆ ಅದರಿಂದ ಹಾರ್ಮ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು. ಏಕೆಂದರೆ ಅದು ಡಾರ್ಕ್ ಲಿಪ್ ಆಗೋದು ಇಲ್ಲ ಅಲರ್ಜೀಸ್ ಆಗೋದು ಈ ಥರ ಎಲ್ಲ ಆಗ್ತಾಯಿರುತ್ತೆ. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡಿ. ಮೋಸ್ಟ್ ಪ್ರಾಬಬಲ್ ಹುಡುಗರೇ ತುಂಬ ಸ್ಮೋಕ್ ಮಾಡೋದು, ಹುಡುಗಿರು ರೇರ್. ಅದು ಎಲ್ಲ ಸಿಟಿಲಿರೋ ಅಂಥ ಎಲ್ಲೋ ಕೆಲವೊಬ್ಬರು ಯೂಸ್ ಮಾಡ್ತಾರೆ, ಬಟ್ ಎಲ್ಲರೂ ಯೂಸ್ ಮಾಡಲ್ಲ. ಸೊ ನಾನು ಏನೇನೋ ಟಿಪ್ಸ್ನ ಇಲ್ಲಿ ಹೇಳಿದ್ದೀನೋ ಇದುವರೆಗೂ, ಇದನ್ನು ನೀಟಾಗಿ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.